ಈಗ ಜೊತೆಗೇನು ಅಂದರೆ ಸುಮಲತಾ ಮೇಡಮ್, ಈಗ ನೋಡಿ, ನೀವು ಒಂದು 13-15 ಜನರನ್ನ ಫಾಲೋ ಮಾಡ್ತಾ ಇದ್ದೀರಿ ಫೇಸ್ಬುಕ್ಕಲ್ಲಿ ಅಂತ, ಅದರಲ್ಲಿ ದರ್ಶನ್ ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇದೆ, ನಿಜವಾ? ಇಲ್ಲ, ನಾನು ಎಲ್ಲಾ ಇದ್ರಲ್ಲೂ ದರ್ಶನ ಫಾಲೋ ಮಾಡ್ತಾ ಇದ್ದೀನಿ. ಪ್ಲಸ್ ಫೇಸ್ಬುಕ್ ಅಲ್ಲಿ ನಂದೊಂದು ಅನ್ಅಫಿಷಿಯಲ್ ಯಾರ್ಯಾರೋ ಮಾಡಿರೋ ಅಕೌಂಟ್ಸ್ ಇದೆ, ಅದು ನನಗೆ ಗೊತ್ತಿಲ್ಲ. ಅಂದ್ರೆ ನಾನು ಅದರ ಅಡ್ಮಿನೂ ಇಲ್ಲ, ಅದು ಯಾರು ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತು ಆಗಕ್ ಚಾನ್ಸ್ ಇಲ್ಲ. ಬಟ್ ನನ್ನ ಅಫಿಷಿಯಲ್ ಫೇಸ್ಬುಕ್ ಇದ್ರಲ್ಲೆಲ್ಲ ದರ್ಶನ್ ಇತ್ತು. ಈಗ ಬೆಳಗಿನಿಂದ ಎದ್ದಂಥ ಸಂಗತಿಗಳನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಏನು ಅಂದರೆ, ದರ್ಶನ್ ಜೈಲಿಗೆ ಹೋಗಿದ್ರು, ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕೊಡಬೇಕಾಗಿರುವಂಥವ್ರು ದರ್ಶನ್ ಅವರಿಗೆ ಸಾಥ್ ಕೊಡಲಿಲ್ಲ, ದರ್ಶನ್ ಅವ್ರನ್ನ ನೋಡೋಕ್ಕೆ ಹೋಗಲಿಲ್ಲ, ದರ್ಶನ್ ಅವರಿಗೆ ಸಾಂತ್ವನ ಹೇಳಲಿಲ್ಲ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸ್ತಿಲ್ಲ. ಹೀಗಾಗಿ ಏನು ಅಂತಂದರೆ ಖುದ್ದು ದರ್ಶನ್ ಅವ್ರ ಮನಸ್ಸಿಗೆ ಬೇಜಾರಾಯಿತು, ಅಂದರೆ ಕಷ್ಟದಲ್ಲಿದ್ದಂಥವ್ರು ನನ್ನ ಕೈ ಹಿಡಿಲಿಲ್ಲ ಅಂತ. ಹೀಗಾಗಿನೇ ಅವರು ಅನ್ಫಾಲೋ ಮಾಡಿದರು. ನಿಜನಾ ಮೇಡಮ್? ಇಲ್ಲ, ಹಂಗಿದ್ರೆ ನಾನು ಅದನ್ನೇ ಹೇಳದ್ನಲ್ಲ, ಅವ್ರು ನನ್ನ ಏನು ಸ್ಪೆಷಲ್ ಆಗಿ ಅಲ್ಲಿ ಏನು ಅನ್ಫಾಲೋ ಮಾಡಿದ್ದು ಅಂತ ಅನ್ನಿಸ್ತಾ ಇಲ್ಲ. ಅಲ್ಲಿ ನೀವು ನೋಡಿ, ಹಿ ಇಸ್ ನಾಟ್ ಫಾಲೋಯಿಂಗ್ ಎನಿಬಡಿ, ಹಿ ಇಸ್ ಟೇಕನ್ ಸಮ್ ಒಂಥರ ಹೊಸ ಡೆಸಿಷನ್ಸ್. ಸ್ವಲ್ಪ ಸೋಷಿಯಲ್ ಮೀಡಿಯಾಲಿ ಹಿಂಗೆ ಇರಬೇಕು ಅನ್ನೋದು ಮೇ ಬಿ ಹಿ ಇಸ್ ಟೇಕನ್ ಅ ಡೆಸಿಷನ್, ನನ್ಗೆ ಗೊತ್ತಿಲ್ಲ. ಅದಕ್ಕೆ ವಿಪರೀತವಾದ ಈ ಒಂದು ಅರ್ಥವನ್ನ ತೆಗಿಬಾರದು ಅನ್ನೋದು ನನ್ನ. ಇನ್ನೊಂದು ನೀವು ಇಷ್ಟೆಲ್ಲ ಗೊತ್ತಾದ ಮೇಲೆ ನಾನು ಹೋಗಿ ನೋಡಿದೆ ಅದನ್ನ ಅಂತ ಅನ್ನೋದನ್ನ ಹೇಳಿದ್ರಿ ನೀವು, ಅಂದ್ರೆ ಅದು ಅನ್ಫಾಲೋ ಮಾಡಿರೋದನ್ನ ನೋಡಿದೆ ಅಂತ. ಯಾರ್ಯಾರು ನನ್ನ ಫಾಲೋ ಮಾಡಿದಾರೆ ಅನ್ನೋದನ್ನ ಗಮನಿಸಿದ್ರ? ಅವ್ರ ಮಗನ್ನೂ ಸೇರ್ಕೊಂಡಂಗೆ. ಅದೇನೆ ನಾನು ಹೇಳಿದ್ದು, ಅವ್ರ ಮಗನ್ನೂ ಅದ್ರಲ್ಲಿ ಇದ್ರು, ಅದನ್ನ ಮಗನ್ನೂ ಸೇರೇನೆ ಎಲ್ಲಾರನು ಅವ್ರು ಅನ್ಫಾಲೋ ಮಾಡಿರೋದು. ಸೊ ಅದಕ್ಕೆ ಇಷ್ಟು ದೊಡ್ಡ ಮೀನಿಂಗ್ ತೆಗಿಯೋದು ನಿಜಕ್ಕೂ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಇಟ್ಸ್ ನಥಿಂಗ್, ಒಂಥರ ಸಿಲ್ಲಿ ವಿಚಾರ ಇದು. ಬಟ್ ಅಂದ್ರೆ ಇಲ್ಲ ನೀವು ಇಲ್ಲ ನಾನು ಹೇಳ್ತೀನಿ, ಇದನ್ನ ಸಿಲ್ಲಿ ವಿಚಾರ ಅನ್ನಂಗಿಲ್ಲ ನೀವು. ಯಾಕಂದ್ರೆ ನಿಮ್ಮ ಅವರ ಸಂಬಂಧ ಇದೆಯಲ್ಲ, ಅದು ಈ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡದಂಥ, ಸುದ್ದಿ ಮಾಡದಂಥ ಸಂಬಂಧ ಮೇಡಮ್. ಇದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಮಂಡ್ಯದಲ್ಲಿ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಆಗ್ತಾ ಇದೆಯಾ, ಬರೀ ಮಂಡ್ಯದಲ್ಲಿ ಆಗ್ತಾ ಇದೆಯಾ ಅನ್ನೋಂಥ ಅನುಮಾನ ಬಂದ್ಬಿಟ್ಟಿತ್ತು. ಯಾಕಂದರೆ ಇವರಿಬ್ಬರು, ಯಶ್ ಮತ್ತು ದರ್ಶನ್, ನಿಮ್ಮ ಜೊತೆಗೆ ಓಡಾಡಿದ ರೀತಿ ಇತ್ತಲ್ಲ ಅದು. ಹಂಗಿದ್ದಂಥವ್ರು ಇದ್ದಕ್ಕಿದ್ದಂಗೆ ರಾತ್ರಿ ಅನ್ಫಾಲೋ ಮಾಡೋದು. ನೀವು ಬೆಳಗ್ಗೆ ಅದು ಗೊತ್ತಾಗಿ ನೀವು ಹಾಕಿಲ್ಲ ಅಂತ ಹೇಳಿದ್ರಿ. ನಾನು ಒಳ್ಳೇದು ಯಾವುದಾದಿರುತ್ತೆ ಅದನ್ನು ನಾನು ಸಾಮಾನ್ಯವಾಗಿ ಅದನ್ನು ಹಾಕ್ತಾ ಇರ್ತೀನಿ, ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಜನಗಳಿಗೆ ಅದು ಹೆಂಗೆ ಗೊತ್ತಾಗಬೇಕು ಹೇಳಿ? ಅಲ್ಲ, ನಾನು ಫಸ್ಟ್ ಆಫ್ ಆಲ್ ನನ್ನ ಯಾವುದೋ ರ್ಯಾಂಡಮ್ ಪೋಸ್ಟ್ಗಳನ್ನ ಇಷ್ಟು ಒಂದು ಡೀಟೇಲ್ಡ್ ಆಗಿ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನೋ ನಾನು ಪ್ರತಿದಿನ ಏನಾದ್ರೂ ಒಂದು ಹಾಕ್ತಾನೆ ಇರ್ತೀನಿ. ಸೊ ಅದಕ್ಕೆ ಇಷ್ಟೊಂದು ಒಂಥರ ಎಕ್ಸ್ಟ್ರೀಮ್ ಒಂದು ಮೀನಿಂಗ್ಸ್ ನ ತೆಗಿಯೋದು, ಹುಡುಕೋದು ಅನ್ನೋದು ನಿಜವಾಗ್ಲೂ ಐ ಆಮ್ ಸರ್ಪ್ರೈಸ್ಡ್. ನನ್ಗೆ ಗೊತ್ತೇ ಇಲ್ಲ ಈ ರೀತಿನೂ ಇಷ್ಟು ಡೀಟೇಲ್ಡ್ ಆಗಿ ಫಾಲೋ ಮಾಡ್ತಾರೆ ಅಂತ. ಅಯ್ಯೋ, ಒಂದು ದೊಡ್ಡ ಸಮುದಾಯ ಇದೆ, ಒಂದು ದೊಡ್ಡ ಸಮೂಹ ಇದೆ ಮೇಡಮ್ ಇದನ್ನ ಫಾಲೋ ಮಾಡುವಂಥದ್ದು.